ಇನ್ನೊಂದು ಬಹಳ ಚರ್ಚೆ ಆದ್ಮೇಲೆ ಪಕ್ಕದಲ್ಲಿ ಕೂತಿದ್ದಾರೆ ಅವರು ನಮ್ಮ ಬಿಜೆಪಿ ಲೀಡರ್ ಬಂದಿದ್ದಾರೆ. ಏನೋ ಸ್ವಲ್ಪ ಬೇಸರ ಕೊಂಡಿದ್ರು, ದರ್ಶನ ಸದನ ಮಾಡಿದ್ವಿ, ಇದೆಲ್ಲ ಸತ್ಯನಾ ಏನ್ ಮೇಡಮ್? ನೋಡಿ, ಇದೆಲ್ಲ ಅದೇ ನಾನು ಹೇಳೋದು, ತುಂಬಾ ಊಹಾಪೋಹಗಳು ಅಥವಾ ಅಂತೆ ಕಂತೆಗಳು ತುಂಬಾ ಅಂದ್ರೆ ಎಲೆಕ್ಷನ್ ಬಂದ್ಮೇಲೆ ಇನ್ನೂ ಜಾಸ್ತಿ ಆಗತ್ತೆ. ಇದೇನು ನಮ್ಗೇನು ಹೊಸದೇನಲ್ಲ, ಕಳೆದ ಬಾರಿಯೂ ಇದೇ ರೀತಿ ಆಗಿದೆ. ಏನು ಆ ಒಂದು ರೂಮರ್ಗೆ ಅಥವಾ ಏನಕ್ಕೆ ಅಂತ ನನಗೆ ಅರ್ಥ ಆಗ್ತಿಲ್ಲ. ಯಾಕಂದ್ರೆ ನಾನೆಲ್ಲೂ ಏನು ಹೇಳಿಲ್ಲ, ಸಚಿನು ಎಲ್ಲೂ ಏನು ಹೇಳಿಲ್ಲ. ಯಾವ ರೀತಿ ಗೊಂದಲ, ಯಾವ ರೀತಿ ಮುನಿಸು ಅಂತ ನನಗೇನು ಅರ್ಥ ಆಗ್ತಿಲ್ಲ. ಅದು ಒಂದು ನ್ಯಾರೇಟಿವ್ ಆ ಥರ ಕ್ರಿಯೇಟ್ ಮಾಡೋದು, ಆಮೇಲೆ ಬಿಟ್ಬಿಡೋದು, ಕೆಲವ್ರಿಗೆ ಅದು ಒಂದು ಅಭ್ಯಾಸ ಆಗ್ಬಿಟ್ಟಿದೆ. ಅದು ಏನು ಮಾಡೋಕ್ಕಾಗಲ್ಲ. ಪ್ರತಿಯೊಂದು ದಿನ ಪ್ರತಿಯೊಂದು ಕಡೆ ಹೋಗಿ ನಾವು ಸ್ಟೇಜ್ ಹತ್ತಿ ಕೂಗಾಡೋಕ್ಕೂ ಆಗೋದಿಲ್ಲ. ಇದರಲ್ಲಿ ನಿಜ ಇದೆಯೋ ಇಲ್ವೋ ಅನ್ನೋ ವಿಚಾರ. ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ. ನಾನು ಕಳೆದ ಬಾರಿ ಬಿಜೆಪಿ ಪಕ್ಷಕ್ಕೆ ನನ್ನ ಒಂದು ಸಪೋರ್ಟನ್ನ ನಾನು ಕೊಟ್ಟಿದ್ದೆ. ಆ ಸಮಯದಲ್ಲಿ ಸಚಿ ಆಗಲಿ, ಅಶೋಕ್ ಜಯರಾಮ್ ಆಗಲಿ, ನಮ್ಮ ಹಲವಾರು ಮಂಡ್ಯ ಜಿಲ್ಲೆಯ ಬಿಜೆಪಿ MLA ಅಭ್ಯರ್ಥಿಗಳು, ಅವರು ಎಲ್ಲರ ಪರವಾಗಿ ನಾನು ತುಂಬಾ ದೃಢವಾಗಿ ನಿಂತಿದ್ದೀನಿ. ಈಗಲೂ ಅವರು ನಮ್ಮ ಜೊತೆಲಿದ್ದಾರೆ. ನಾವೆಲ್ಲರೂ ಒಗ್ಗಟ್ಟಾಗಿದ್ದೀವಿ. ನೋಡಿ, ನನಗನ್ಸುತ್ತೆ ಮೊದ್ಲಕ್ಕಿಂತಲೂ ಈಗ ಬಿಜೆಪಿ ಪಕ್ಷಕ್ಕೆ ತುಂಬಾ ಒಂದು ಪಾಸಿಟಿವ್, ಒಂದು ಪೂರ್ವಕವಾದ ವಾತಾವರಣ ಮಂಡ್ಯದಲ್ಲಿ ಈಗ ಇದೆ ಅನ್ನೋದು ತುಂಬಾ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಮೊದಲೆಲ್ಲ ಅಫ್ಕೋರ್ಸ್ ಅಂಬರೀಷ್ ಅವರು ಇದ್ದಂಥ ಪಕ್ಷ ಅಥವಾ ಅವ್ರ ಜೊತೆಲಿ ಅವ್ರ ಬೆಂಬಲಿಗರು ಎಲ್ಲ ಒಂದು ಪಕ್ಷದಲ್ಲಿ ಗುರ್ತಿಸ್ಕೊಂಡಿರ್ಬೋದು. ಆವಾಗ ಅವರು ನೀವು ಕಾಂಗ್ರೆಸ್ಗೆ ಬರ್ಬೋದೇನೋ ಅನ್ನೋಂಥ ಮಾತುಗಳು ಸ್ವಲ್ಪ ಎರಡೆರಡು ಡಬಲ್ ತರ ಒಂದು ಅಭಿಪ್ರಾಯಗಳಿರೋದು. ಬಟ್ ಇವತ್ತು ಇಲ್ಲಿ ಬಹುತೇಕ ಎಲ್ಲರೂ ನನ್ನ ಅಪೀಲ್ ಮಾಡಿದ್ದೇನೆಂದ್ರೆ, ನೀವು ಬಿಜೆಪಿ ನಾವೆಲ್ಲ ಸಪೋರ್ಟ್ ಮಾಡ್ತೀವಿ, ನೀವು ಬಿಜೆಪಿಯಿಂದ ನೀವು ನಿಂತ್ಕೊಳ್ಳಿ, ನಾವು ಬಿಜೆಪಿ ಪಕ್ಷವನ್ನ ಮಂಡ್ಯದಲ್ಲೂ ಕಟ್ಟೋಣ, ಬಿಜೆಪಿ ಬಾವುಟನ ಮಂಡ್ಯದಲ್ಲಿ ಹಾರಿಸೋಣ ಅನ್ನುವಂಥ ಮಾತನ್ನ ತುಂಬಾ ಸಪೋರ್ಟಿವ್ ಆಗಿ ಹೇಳಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.